ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಬನ್ನಿರಿ, ಈ ದಿನ ದೇವರ ವಾಕ್ಯ ನಮ್ಮೊಂದಿಗೆ ಏನು ಮಾತನಾಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 18ನೆಯ ವಚನ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಈ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ. ಮುರಿದ ಮನಸ್ಸುಳ್ಳವರಂದರೆ ಯಾರು? ಜೀವನದಲ್ಲಿ ಕಷ್ಟಪಟ್ಟು ಎದುರು ಬರಲಿಕ್ಕೆ ಆಗದವರು, ಮನನೊಂದು ಇರುವವರು, ಸಾಲ ಬಾಧೆಯಿಂದ ಕಷ್ಟಪಡುವವರು, ರೋಗ ಬಾಧೆಯಲ್ಲಿ ಕಷ್ಟಪಡುವವರು, ಜೀವನದಲ್ಲಿ ಏನು ಮಾಡಿದರೂ ಅದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಎನ್ನುವವರು, ಏನು ಮಾಡಿದರೂ ನಮಗೆ ದೇವರು ನಮ್ಮ ಸ್ವರಕ್ಕೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿಲ್ಲ ಎಂದು ಹೇಳುವವರು, ಇವರೆಲ್ಲರೂ ಮುರಿದ ಮನಸ್ಸುಳ್ಳವರಾಗಿದ್ದಾರೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಉತ್ತರ ಕೊಡುವೆನೆಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಭಯಪಡಬೇಡಿರಿ, ದೇವರು ನಿಮ್ಮೊಂದಿಗಿದ್ದಾರೆ. ದೇವರು ಯಾವತ್ತೂ ಕೈ ಬಿಡುವ ದೇವರಲ್ಲ. ಆತನು ಒಮ್ಮೆ ಕೈ ಹಿಡಿದ ಮೇಲೆ ಯಾವತ್ತೂ ಅವರು ಕೈ ಬಿಡುವ ದೇವರಲ್ಲ. ಪ್ರಿಯರೇ, ಮುರಿದ ಮನಸ್ಸುಳ್ಳವರು ದೇವರವರಿಗೆ ನೆರವಾಗುತ್ತಾನೆ ದೇವರ ವಾಕ್ಯ ಹೇಳ್ತದೆ. ಮುರಿದ ಮನಸ್ಸುಳ್ಳವರೇ, ಯಾವತ್ತು ನೀವು ಭಯಪಡಬೇಡಿರಿ, ಯಾವತ್ತು ಮುರಿದ ಮನಸ್ಸುಳ್ಳವರಾಗಿ ಯಾವತ್ತು ಜೀವಿಸಬೇಡಿರಿ. ಕರ್ತನು ನಮ್ಮೊಂದಿಗಿದ್ದಾನೆ. ಕರ್ತನು ನಮಗೆ ಬಲ ಕೊಡುತ್ತಾನೆ, ಕರ್ತನು ನಮಗೆ ಶಕ್ತಿ ಕೊಡುತ್ತಾನೆ, ಕರ್ತನು ನಮಗೆ ಜ್ಞಾನ ಕೊಡುತ್ತಾನೆ. ಯಾವಾಗ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡುತ್ತೇವೆಯೋ, ಯಾವಾಗ ಕರ್ತನ ಸನ್ನಿಧಿಯಲ್ಲಿ ನಾವು ಕೂತ್ಕೊಂಡು ದೇವರ ವಾಕ್ಯ ನಾವು ಧ್ಯಾನಿಸುತ್ತೇವೆಯೋ, ನಾವು ಮಾಡಿದ ಪಾಪಗಳನ್ನು ಅರಿಕೆ ಮಾಡಿ ಕರ್ತನ ಪಾದಕ್ಕೆ ನಾವು ಸಮರ್ಪಣೆ ಕೊಟ್ಟು ನಾವು ಪ್ರಾರ್ಥನೆ ಮಾಡುತ್ತೇವೆಯೋ, ಆ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತವೆ. ಪ್ರಿಯರೇ, ಯಾಕಂದರೆ ನನ್ನದೇ ಒಂದು ಜೀವಿತದಲ್ಲಿ ದೇವರು ಮಾಡಿದ ಒಂದು ಸಾಕ್ಷಿ ಇದೆ. ಅದೊಂದು ಚಿಕ್ಕದಾದ ರೂಪದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಹೇಳಲು ಬಯಸುತ್ತೇನೆ. ನಾನು ಚಿಕ್ಕದಿಂದ 1ನೇ ಕ್ಲಾಸಿಂದ ಒಂದು 10ನೇ ಕ್ಲಾಸ್ ತನಕ ನಾನೊಂದು ಮಾರಕವಾದ ರೋಗದಲ್ಲಿ ಬಳಲುತ್ತಿದ್ದೆ. ಪ್ರಿಯರೇ, ನನ್ನ ಹೆತ್ತವರು ಮಾಡದ ಮೆಡಿಸಿನ್ ಇಲ್ಲ, ನನ್ನ ಹೆತ್ತವರು ಹೋಗದ ಹಾಸ್ಪಿಟಲ್ ಇಲ್ಲ, ನನ್ನ ಹೆತ್ತವರು ಹೋಗದ ಪ್ರಾರ್ಥನೆ ಇಲ್ಲ. ಎಲ್ಲ ಕಡೆ ನನ್ನ ಕರ್ಕೊಂಡು ಹೋಗಿದ್ರು. ಎಲ್ಲಿ ಹೋದ್ರೂ ನನಗೆ ಬಿಡುಗಡೆ ಸಿಗ್ತಾ ಇರಲಿಲ್ಲ. ಅಂಥ ಒಂದು ಮಾರಕವಾದ ರೋಗದಲ್ಲಿ ನಾನು ಬಳಲುತ್ತಿದ್ದೆ. ದಿನಕ್ಕೆ 10 ಟ್ಯಾಬ್ಲೆಟ್ ನಾನು ತಗೊಳ್ತಿದ್ದೆ. ಬೆಳಿಗ್ಗೆ 5, ರಾತ್ರಿ 5. ಆ ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲಾದರೆ ನನಗೆ ರೋಗ ಸ್ಟಾರ್ಟ್ ಆಗ್ತಿತ್ತು. ಎಲ್ಲಿ ಹೋಗಿ ನಾನು ಬೀಳ್ತಿದ್ದೆ, ಏನಾಗ್ತಿತ್ತು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಂತ ಒಂದು ವಿಕಾರವಾದ ಒಂದು ಮಾರಕವಾದ ರೋಗ. ವೈದ್ಯರು ನನ್ನ ಕೈ ಬಿಟ್ಟಿದ್ರು. ವೈದ್ಯರು ಹೇಳ್ತಿದ್ರು, ಸಾಯುವ ತನಕ ಈ ಮಗನಿಗೆ ರೋಗ ಬಾಧೆ ಬಿಟ್ಟು ಹೋಗುವುದಿಲ್ಲ, ಇವನಿಗೆ ಮದುವೆ ಏನು ಮಾಡಬೇಡಿರಿ, ಇವನು ಇನ್ನು ಸ್ವಲ್ಪ ದಿನದಲ್ಲಿ ಬೆಡ್ ರಿಡನ್ ಆಗ್ತಾನೆ, ಯಾವತ್ತು ಈ ರೋಗ ಇವನಿಗೆ ಬಿಟ್ಟು ಹೋಗುವುದಿಲ್ಲವೆಂದು. ಆ ರೋಗದಲ್ಲಿ ತುಂಬ ನಾನು ಕಷ್ಟಪಟ್ಟೆ. ನಾವು ಎಲ್ಲ ಕಡೆ ಹೋಗಿದ್ದೆವು, ಎಲ್ಲ ಪ್ರಾರ್ಥನೆ ಮಾಡಿದೆವು, ಆದರೆ ನಮ್ಮಲ್ಲಿ ವಿಶ್ವಾಸವಿರಲಿಲ್ಲ, ನಂಬಿಕೆ ಇರಲಿಲ್ಲ. ನಮ್ಮ ನಂಬಿಕೆ ಆವಾಗ ಒಂದೇ, ಟ್ಯಾಬ್ಲೆಟ್ ತಗೊಂಡು ನನ್ನ ರೋಗ ಸರಿಯಾಗ್ತದೆ. ಆದರೆ ಯಾವಾಗ ನಾನು ಕರ್ತನಲ್ಲಿ ನನ್ನ ಜೀವನವನ್ನು ಕರ್ತನಲ್ಲಿ ನಾನು ಜೀವನವನ್ನು ಸಮರ್ಪಣೆ ಕೊಟ್ಟನೋ, ಯಾವಾಗ ನಾನು ಕರ್ತನಲ್ಲಿ ನನ್ನ ಜೀವಿತವನ್ನು ನಾನು ಕರ್ತನಲ್ಲಿ ಸಮರ್ಪಣೆ ಕೊಟ್ಟು ನಾನು ಪ್ರಾರ್ಥನೆ ಮಾಡಿದ್ದೇನೋ, ಆ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಅದ್ಭುತಗಳಾಯಿತು. ಪ್ರಿಯರೇ, ವೈದ್ಯರಿಂದ ಗುಣವಾಗದ ರೋಗ, ವೈದ್ಯರಿಂದ ಗುಣಪಡಿಸಲಿಕ್ಕೆ ಆಗದ ರೋಗ ನನ್ನ ಕರ್ತನಿಂದ ಸಾಧ್ಯವಾಯಿತು. ನಾನು ಮುರಿದ ಮನಸ್ಸುಳ್ಳವರಾಗಿ ಅಳ್ತಿದ್ದೆ. ಎಷ್ಟೋ ಸಾರಿ ನಾನು ಸಾಯಲು ಪ್ರಯತ್ನಿಸಿದ್ದೆ. ಯಾಕಂದರೆ ರೋಗ ನನಗೆ ತುಂಬ ಕಷ್ಟ ಕೊಡ್ತಾ ಇದೆ. ಈ ರೋಗದಲ್ಲಿ ನನ್ನ ಎಜುಕೇಷನ್ ಇಲ್ಲ, ನನಗೆ ಏನು ಕಲೀಲಿಕ್ಕೆ ಆಗ್ತಾ ಇಲ್ಲ. ಕುಟುಂಬದಲ್ಲಿ ನನ್ನಿಂದಾಗಿ ಎಲ್ಲರಿಗೆ ತೊಂದರೆ, ನನ್ನ ತಾಯಿಗೆ ತೊಂದರೆ, ಪಾಪ ಅವರೆಷ್ಟು ಕಷ್ಟಪಡ್ತಾರೆ. ಇದನ್ನು ನೋಡುವಾಗ ಜೀವನ ಬೇಡ, ಏನು ಬೇಡ ಅಂತ ಎಷ್ಟೋ ಸರಿ ನಾನು ಸಾಯಲು ಪ್ರಯತ್ನಿಸಿದೆ. ಪ್ರಿಯರೇ, ಆದರೂ ಯಾವಾಗ ಕರ್ತನು ನನ್ನನ್ನು ಪ್ರೀತಿಸ್ತಾನೆ ಎಂಬುದನ್ನು ನನಗೆ ಗೊತ್ತಾಯಿತು. ಎಲ್ಲರೂ ಕೈ ಬಿಟ್ಟ ಸಮಯದಲ್ಲಿ ನಾನಿನ್ನೋದಕ್ಕಿದ್ದೇನೆಂದು ದೇವರ ವಾಕ್ಯ ಹೇಳ್ತದೆ. ನಾನು ದೇವರ ವಾಕ್ಯವನ್ನು ಧ್ಯಾನಿಸಿದೆ, ಮೊಣಕಾಲೂರಿದೆ, ಕರ್ತನಲ್ಲಿ ಕೇಳಿದೆ, ಕರ್ತನೇ ಈ ರೋಗದಿಂದ ನನಗೆ ಬಿಡುಗಡೆ ಕೊಡಪ್ಪ, ಈ ರೋಗದಿಂದ ಬಿಡುಗಡೆ ಕೊಡು, ನಾನು ಗುಣ ಹೊಂದಬೇಕು, ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ಸ್ವಾರ್ಥ ಸಾರಬೇಕು, ನನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಎಲ್ಲ ಜಾತಿ ಜನಾಂಗಗಳಿಗೆ ನಾನು ಹೇಳಬೇಕೆಂದು ಯಾವಾಗ ನಾನು ಅರಿಕೆ ಮಾಡಿದನೋ ಕರ್ತನಲ್ಲಿ, ಯಾರಿಂದಲೂ ಆಗದ ಗುಣವಾಗದ ರೋಗ, ಯಾರಿಂದಲೂ ಗುಣಪಡಿಸಲು ಸಾಧ್ಯವಾಗದ ರೋಗ ನನ್ನ ಕರ್ತನು ಗುಣಪಡಿಸಿದನು. ನನ್ನ ಕರ್ತನಿಗೆ ಎಲ್ಲವೂ ಸಾಧ್ಯವಿದೆ. ನನ್ನ ಕರ್ತನಿಗೆ ಅಸಾಧ್ಯವಾದುದು ಈ ಭೂಮಿಯಲ್ಲಿ ಯಾವುದೂ ಇಲ್ಲ, ಒಂದೂ ಇಲ್ಲ. ನನ್ನ ಕರ್ತನಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಮುರಿದ ಮನಸ್ಸುಳ್ಳವರೇ, ಯಾರಾದರೂ ನೀವು ಸಾಲ ಬಾಧೆಯಿಂದ, ನೋವಿನಿಂದ, ರೋಗ ಬಾಧೆಯಿಂದ ಬಳಲುತ್ತಿರುವುದಾದರೆ ಈ ಸಮಯದಲ್ಲೇ, ಈ ಕ್ಷಣದಲ್ಲೇ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡಿರಿ. ಕರ್ತನು ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಒಂದು ಕಾರ್ಯ ಮಾಡುವವನಾಗಿದ್ದಾನೆ. ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ವಿಶೇಷವಾದ ಒಂದು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಅದ್ಭುತ ಬೇಕಂತ ನೀವು ಎಲ್ಲ ಚರ್ಚಿಗೆ, ಪ್ರಾರ್ಥನಾ ಮಂದಿರಕ್ಕೆ ಹೋಗಬೇಕಂತ ಇಲ್ಲ. ಪ್ರಿಯರೇ, ಅದ್ಭುತ ಬೇಕಂತ ಹೇಳಿ ನೀವು ಎಲ್ಲ ಕಡೆ ಹೋಗ್ಬೇಕಂತಿಲ್ಲ. ನಿಮಗೆ ಅದ್ಭುತ ಬೇಕು, ನೀವು ಇರುವ ಜಾಗದಲ್ಲಿ, ಇರುವ ಸ್ಥಳದಲ್ಲಿ ಮೊಣಕಾಲೂರಿ
ಕರ್ತನಲ್ಲಿ ಬೇಡಿಕೊಳ್ಳಿರಿ. ಕರ್ತನ ವಾಕ್ಯ ಹೇಳ್ತದೆ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬಿದವನು ಧನ್ಯನು, ದೇವರ ಮಹಿಮೆಯನ್ನು ಕಾಣುವನು. ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿದ್ದರೆ ನೀನು ಬೇಡಿದು ನಿನಗೆ ದೊರೆಯುವುದೆಂದು ಕರ್ತನ ವಾಕ್ಯ ಹೇಳ್ತದಲ್ಲ ಪ್ರಿಯರೇ. ನೀವು ಅದ್ಭುತಕ್ಕಾಗಿ ನೀವು ಎಲ್ಲೆಲ್ಲಿ ಹೋಗಬೇಡಿರಿ, ನಿಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತವೆ. ನನ್ನ ಜೀವಿತದಲ್ಲಿ ಆಗಿದೆ. ನನ್ನ ಜೀವಿತದಲ್ಲಿ ಯೋಗ್ಯತೆ ಇಲ್ಲದ ಮನುಷ್ಯ ನಾನು, ಯಾವ ಯೋಗ್ಯತೆಗೆ ಬರದ ಮನುಷ್ಯ ನಾನು, ಮಣ್ಣಲ್ಲಿ ಮಣ್ಣಾಗದ ಮನುಷ್ಯ ನಾನು, ಎಲ್ಲರಿಂದ ತಿರಸ್ಕಾರ ಹೊಂದಿದ ಮನುಷ್ಯ ನಾನು, ಎಲ್ಲರಿಂದ ನೋವು ಅನುಭವಿಸಿದ ಮನುಷ್ಯ ನಾನು. ಯಾರು ನನ್ನನ್ನು ಪ್ರೀತಿಸ್ತಿರ್ಲಿಲ್ಲ, ಯಾರು ಹತ್ತಿರಕ್ಕೆ ಸೇರುತ್ತಿರ್ಲಿಲ್ಲ, ಅದು ದೇವರು ನನ್ನನ್ನು ಪ್ರೀತಿಸಿದ್ರು. ದೇವರು ನನಗೆ ನನಗೋಸ್ಕರ ಪ್ರಾಣ ಕೊಟ್ಟು ಇವತ್ತವರೆಗೆ ನನ್ನ ಮಧ್ಯದಲ್ಲಿ ಜೀವಿಸುವ ದೇವರು ನನ್ನನ್ನು ಪ್ರೀತಿಸಿದ್ರು. ತಾಯಿಯಂತೆ ಸಂತೈಸಿದ್ರು, ತಂದೆಯಂತೆ ಪ್ರೀತಿ ಕೊಟ್ಟರು, ಬಂಧುವಂತೆ ಪ್ರೀತಿ ಕೊಟ್ಟರು. ಅವರ ಪ್ರೀತಿಯ ಮುಂದೆ ಪ್ರಿಯರೇ ಈ ಜಗತ್ತಿನ ಪ್ರೀತಿ ಯಾವುದಿಲ್ಲ. ಯಾಕಂದರೆ ಅವರ ಪ್ರೀತಿ ಅದು ಶ್ರೇಷ್ಠವಾದ ಪ್ರೀತಿ. ಹೆತ್ತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿ. ಅವ್ರು ಎಂದಿಗೂ ಕೈ ಬಿಡುವ ದೇವರಲ್ಲ. ಒಮ್ಮೆ ಕೈ ಹಿಡಿದ ಮೇಲೆ ಸಾಯುವ ತನಕ, ಕೊನೆಯ ಉಸಿರಿರುವ ತನಕ ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಯಾಕಂದರೆ ನನ್ನ ಜೀವಿತದಲ್ಲಿ ಮಾಡಿದ ಆ ಒಂದು ಸಾಕ್ಷಿಯನ್ನು ನಾನು ನಿಮ್ಮ ಮಧ್ಯದಲ್ಲಿ ಹೇಳಿದೆ. ನಿಮ್ಮ ಜೀವಿತವನ್ನು ಬದಲಿಸಿಕೊಳ್ಳಿರಿ. ಯಾರಾದರೂ ಸಾಲ ಬಾಧೆಯಿಂದ, ನೋವಿನಿಂದ, ದುಃಖದಿಂದ ಇರುವವರಾದರೆ ಈ ಸಮಯದಲ್ಲಿ ನೀವು ಕರ್ತನಲ್ಲಿ ಮೊರೆ ಇಡಿರಿ. ಕರ್ತನ ಎಲ್ಲರ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. ಕರ್ತನು ಒಂದೇ. ನಿಮ್ಮನ್ನು ನೀವು ಒಪ್ಪಿಸಿಕೊಡಬೇಕು ಕರ್ತನಲ್ಲಿ. ನಿಮ್ಮ ಜೀವಿತವನ್ನು ಕರ್ತನಲ್ಲಿ ಒಪ್ಪಿಸಿಕೊಡಬೇಕು. ನಿಮ್ಮ ಜೀವಿತವನ್ನು ಕರ್ತನಲ್ಲಿ ಎಲ್ಲ ಸಮರ್ಪಣೆ ಮಾಡಬೇಕು. ನೀವು ಮಾಡಿದೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಕರ್ತನ ಸನ್ನಿಧಿಯಲ್ಲಿ. ಕರ್ತನ ಸನ್ನಿಧಿಯಲ್ಲಿ ನೀವು ಒಪ್ಪಿಕೊಳ್ಳುವಾಗ ಕರ್ತನ ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಕರ್ತನು ಎಲ್ಲ ಸಮಯದಲ್ಲಿ ನಮಗೆ ಆಶೀರ್ವಾದ ನೀಡುವವನಾಗಿದ್ದಾನೆ, ಆಶೀರ್ವಾದ ಕೊಡುವವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತದೆ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆಂದು, ಭಯಪಡಬೇಡ ಎಂದು. ಕರ್ತನ ವಾಕ್ಯವನ್ನು ಧ್ಯಾನಿಸಿರಿ. ಕರ್ತನ ವಾಕ್ಯವನ್ನು ಧ್ಯಾನಿಸಿರಿ ಪ್ರಿಯರೇ. ರೋಗ ಬಾಧೆಗಳಿಂದ ನಿಮಗೆ ಮುಕ್ತಿ ಉಂಟಾಗುವುದು, ರೋಗ ಬಾಧೆಗಳಿಂದ ನಿಮಗೆ ಬಿಡುಗಡೆ ಉಂಟಾಗುವುದು, ಸಾಲದಿಂದ ಬಿಡುಗಡೆ ಉಂಟಾಗುವುದು, ಸಾಲದಿಂದ ನಿಮಗೆ ಮುಕ್ತಿ ಉಂಟಾಗುವುದು, ಮನೆಯಲ್ಲಿ ಸಮಾಧಾನ ನೆಲೆಸುವುದು. ಸದಾಕಾಲ ಕರ್ತನ ನಮ್ಮೊಂದಿಗಿರುವನು. ಕರ್ತ ನಮ್ಗೆ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಯಾವಾಗ ನಮ್ಮ ಮನಸ್ಸಲ್ಲಿ ನಾವು ಕರ್ತನಿಗೆ ನಾವು ಜಾಗ ಕೊಡ್ತೇವೋ, ಯಾವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಕರ್ತನಿಗೆ ನಾವು ಜಾಗ ಕೊಡ್ತೇವೋ, ಯಾವಾಗ ನಮ್ಮ ಹೃದಯದಲ್ಲಿ ನಾವು ಕರ್ತನಿಗೆ ನಾವು ಒಂದು ಮನಸ್ಸನ್ನು, ಈ ಹೃದಯವನ್ನು ನಾವು ಕರ್ತವನಿಗೆ ಕೊಡ್ತೇವೋ, ಆ ಸಮಯದಲ್ಲಿ ಕರ್ತ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವವನಾಗಿದ್ದಾನೆ. ಕರ್ತನ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಾವು ದಿನನಿತ್ಯಲೂ ಕರ್ತನನ್ನು ಸ್ತುತಿಸಬೇಕು. ದಿನದೆಲ್ಲ ಸಮಯದಲ್ಲೂ ಕರ್ತನಲ್ಲಿ ನಾವು ಧ್ಯಾನಿಸಬೇಕು. ದಿನದೆಲ್ಲ ಸಮಯದಲ್ಲಿ ಕರ್ತನಿಗೆ ನಾವು ಒಪ್ಪಿಸಿಕೊಡ್ಬೇಕು. ನಾವು ಮಾಡುವ ಕೆಲಸ, ಮಾತಾಡುವ ಮಾತುಗಳು, ಯೋಚಿಸುವ ಯೋಚನೆಗಳು, ನಾವು ಕೈ ಹಾಕುವ ಪ್ರತಿಯೊಂದು ಕೆಲಸಗಳು, ಮಾಡುವ ಪಯಣ ಎಲ್ಲವನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ ಕರ್ತ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಇದುವರೆಗೂ ನಮ್ಮ ನಡೆಸಿದ ಕರ್ತನು ಮುಂದೆಯೂ ನಡೆಸುವವನಾಗಿದ್ದಾನೆ. ಅತಿ ಶೀಘ್ರದಲ್ಲಿ ಬರುವ ನನ್ನ ಯೇಸುವಿನ ನಾಮದಲ್ಲಿ, ಅತಿ ಶೀಘ್ರದಲ್ಲಿ ಬರುವ ನನ್ನ ಯೇಸುವಿನ ನಾಮದಲ್ಲಿ ನಾನು ನೀವೆಲ್ಲರನ್ನು ನಾನು ವಂದಿಸುತ್ತೇನೆ. ನಿಮ್ಮೆಲ್ಲರನ್ನು ನಾನು ಆಶೀರ್ವದಿಸುತ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಕರ್ತ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ, ಎಲ್ಲ ಸಾಲ ಬಾಧೆ ನಿಮಗೆ ಬಿಡುಗಡೆ ಕೊಡಲಿ. ನಿಮ್ಮ ಎಲ್ಲ ಕಷ್ಟಗಳಿಂದ ದೇವರು ನಿಮ್ಮನ್ನು ಮುಕ್ತಿ ಕೊಡಲಿ. ನಮ್ಮ ದೇವರ ಬರೋಣ ಅತಿ ಸಮೀಪವಾಗಿದೆ. ನಮ್ಮ ಕರ್ತನ ಬರೋಣ ಅತಿ ಸಮೀಪವಾಗಿದೆ. ಕರ್ತನ ಬರುವ ಸಮಯ ತುಂಬ ಅಂದರೆ ತುಂಬ ಹತ್ತಿರವಿದೆ ಪ್ರಿಯರೇ. ಯಾಕಂದರೆ ಈ ಸಮಯದಲ್ಲಿ, ಈ ದಿನಗಳಲ್ಲಿ ಪ್ರಪಂಚದಲ್ಲಿ ನಡೆಯುವ ಕೆಲವು ಉಪದ್ರಗಳು, ಕೆಲವು ವಾರ್ಗಳು, ಕೆಲವು ಫೈಟ್ಗಳು, ಮನುಷ್ಯನ ನೋಡುವಾಗ ಕೋಪಗೊಳ್ತಾನೆ, ಊರುಗಳಿಗೆ ನೋಡುವ ಕೋಪಗೊಳ್ತದೆ. ಇದೆಲ್ಲ ನೋಡುವಾಗ ಕರ್ತನ ಬರೋಣ ಅತೀ ಹತ್ತಿರದಲ್ಲಿದೆ ಎಂದು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಪ್ರಿಯ ದೇವರ ಮಗುವೆ, ಈ ಸಮಯದಿಂದ ನಿನ್ನ ಬದಲಿಸಿಕೋ. ಈ ಸಮಯದಿಂದ ನಿನ್ನ ಎಲ್ಲ ಕಷ್ಟವನ್ನು ಕರ್ತನಲ್ಲಿ ಹೇಳಲು ಸ್ಟಾರ್ಟ್ ಮಾಡು. ಈ ಸಮಯದಲ್ಲಿ ನಿನ್ನ ಎಲ್ಲ ಕಷ್ಟಗಳನ್ನು, ನಿನ್ನೆಲ್ಲ ದುಃಖಗಳನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳಿಕ್ಕೆ ಈ ಸಮಯದಿಂದ ಸ್ಟಾರ್ಟ್ ಮಾಡು. ಈ ಸಮಯದಿಂದ ನೀನು ಹೇಳಲು ಸ್ಟಾರ್ಟ್ ಮಾಡು ಪ್ರಿಯರೇ. ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುವುದು, ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುವುದು. ಕರ್ತನ ಅದ್ಭುತ ಮಾಡುವನು. ಯೆಹೋವ ಹೀರೆಯಾಗಿ, ಯೆಹೋವ ರಾಫವಾಗಿ ನಮ್ಮ ಕಷ್ಟಗಳಿಂದ ಇವರು ನಮಗೆ ಬಿಡುಗಡೆ ಕೊಡುವವನಾಗಿದ್ದಾನೆ. ಭಯಪಡಬೇಡಿರಿ, ಕರ್ತ ನಿಮ್ಮೊಂದಿಗಿದ್ದಾನೆ. ಕರ್ತ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಕರ್ತ ನಿಮ್ಮನ್ನು ಸದಾಕಾಲ ನಡೆಸುತ್ತಾನೆ. ಗಾಡ್ ಬ್ಲೆಸ್ ಯು. ಆಮೇನ್.